ಇನ್ನು ಯಾಕೋ ಇತ್ತೀಚೆಗೆ ಅಲ್ಲ ಹಿಂದಿನಿಂದಲೂ ಕೂಡ ದೇವರ ಪೂಜೆಗೆ ಹೋಗ್ತಾ ಇದ್ದಾರೆ. ಬಟ್ ಅವರು ಈ ಸಂದರ್ಭಕ್ಕೆ ತಕ್ಕಂತೆ ದೇವಸ್ಥಾನಕ್ಕೆ ಹೋಗ್ತಾ ಇರೋದ್ರಿಂದ ಇತ್ತೀಚೆಗೆ ದೇವರ ಮೊರೆ ಹೋಗ್ತಾ ಇದ್ದಾರಾ ಅಂತ ಕೇಳ್ತಾ ಇದೆ. ಸೊ ಮಂಡ್ಯದ ಭೂವರಾಹನಾಥ ದೇವಸ್ಥಾನಕ್ಕೆ DCM DK ಶಿವಕುಮಾರ್ ಅವರು ಹೋದ್ರು. ಇಷ್ಟಾರ್ಥ ಸಿದ್ಧಿಗಾಗಿ DCM DK ಶಿವಕುಮಾರ್ ಅವರು ಪೂಜೆಯನ್ನ ಕೂಡ ನೆರವೇರಿಸಿದರು. ಕುಟುಂಬ ಸಮೇತ ಹೋಮ ಹವನದಲ್ಲಿ ಭಾಗಿಯಾದರು. ಬೆಳಗ್ಗೆ ಹೋಗಿದ್ರಿ ಇವತ್ತು. ಭಕ್ತಿಯಿಂದ ಪ್ರಾರ್ಥಿಸಿದ್ರೆ ಇಷ್ಟಾರ್ಥ ಸಿದ್ಧಿಸುತ್ತೆ ಅನ್ನುವಂಥ ನಂಬಿಕೆ ಅವರಲ್ಲಿರೋದು. CM ಜೊತೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಪೂಜೆಯಲ್ಲಿ DK ಶಿವಕುಮಾರ್ ಅವರು ಭಾಗಿಯಾದರು. ಆ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಇದು ಭೂವರಾಹನಾಥ ದೇಗುಲ KR ಪೇಟೆಯಲ್ಲಿ ಬರುತ್ತೆ, ಮಂಡ್ಯ. ಸೊ ಅಲ್ಲಿಗೆ ಹೋಗಿ ದರ್ಶನವನ್ನು ಪಡ್ಕೊಂಡು ಬಂದರು. ಹೋಮ ಹವನದಲ್ಲೂ ಕೂಡ ಭಾಗಿಯಾದರು. ಮಾಡಲಾಗಿದೆ. ಅವರಿಗೆ ಒಳ್ಳೆಯದಾಗಲಿ, ಅಧಿದೇವತೆಯ ಮಹಾಲಕ್ಷ್ಮಿ ಅವರ ಕೃಪೆಯಾಗಲಿ ಅಂತ ಹೇಳಿಬಿಟ್ಟು ಸಪ್ತವಿದ್ಯಾ ಹೋಮವನ್ನು ಮಾಡಿದ್ದೀವಿ. ಅದರ ಜೊತೆಗೆ ಎಲ್ಲ ದೃಷ್ಟ ನಿವಾರಣೆಗಾಗಿ, ದುಷ್ಟ ಶಕ್ತಿಗಳ ನಿವಾರಣೆಗಾಗಿ ನೃಸಿಂಹ ಹೋಮ ಮತ್ತು ರುದ್ರ ಹೋಮವನ್ನು ಮಾಡಲಾಗಿದೆ. ಅವರಿಗೆ ಒಳ್ಳೆಯದಾಗಲಿ, ಉನ್ನತವಾದ ಅಧಿಕಾರ ಪ್ರಾಪ್ತಿಯಾಗಲಿ ಅಂತ ಪ್ರಾರ್ಥನೆ ಮಾಡಿದ್ದೀವಿ. ನಾವು ನಮ್ಮ ಕೆಲಸ ಪ್ರಾರ್ಥನೆ ಮಾಡುವುದು. ಈಗ ಪೂರ್ಣಾವತಿ ಕಾಯ್ತಿದ್ದೀವಿ. ಅವ್ರು ಬಂದ ಕೂಡಲೇ ಪೂರ್ಣಾವತಿ ಮಾಡಿ ಭಗವಂತನಿಗೆ ಪಟ್ಟಾಭಿಷೇಕ ಮಾಡ್ತೀವಿ. DCM ಸೂಚನೆ ಕೇಳ್ಕೊಂಡಿದ್ರೆ ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಯಾವ ರೀತಿ ಭಗವಂತ ಅನುಜ್ಞೆ ಮಾಡಿ ಅಂತ ಮಾಡ್ತೀವಿ. ಅವ್ರು ಬಂದಿಯಾರು ಗೊತ್ತು ಸರ್, ಅವ್ರಿಗೆ ಮಾಹಿತಿ ಇದೆ ಸರ್. ಪ್ರತಿ ತಿಂಗಳು ಅವ್ರಿಗೆ ಮಾಹಿತಿ ಇದೆ ಸರ್. ಈಗ ಅನುಕೂಲ ಆಗಿದೆ, ಬಂದಿಯಾರು ಸರ್ ಭಗವಂತನ ಕೃಪೆಯಿಂದ. ಇಲ್ಲ, ಫಸ್ಟ್ ಟೈಮ್ ಅಂತಿರೋದು ಸರ್. 12 ವರಾಹ ಮಂತ್ರದಿಂದ ಹೋಮ, ಸಪ್ತವಿದ್ಯಾ ಹೋಮ, ಕೃಷ್ಣ ಹೋಮ, ಸುದರ್ಶನ ಹೋಮ, ನರಸಿಂಹ ಹೋಮ, ಆಮೇಲೆ ರುದ್ರ ಹೋಮ. ಭಗವಂತ ಅವರಿಗೆ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಮತ್ತು ಉನ್ನತ ಅಧಿಕಾರವನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ಉನ್ನತಾಧಿಕಾರ ಅಂದ್ರೆ ಅದೇ ಅರ್ಥ ಸ್ವಾಮಿ, ನಮ್ಗೆ ಅದು ಜಾಸ್ತಿ ಗೊತ್ತಿಲ್ಲ. ಈಗ ರಾಜ್ಯದಲ್ಲಿ ಅದೇ ಚರ್ಚೆ ಆಗ್ತಾ ಇದೆ. ಅವರು ಕೂಡ ಒಂದು ಒಳ್ಳೇದಾಗಲಿ ಸ್ವಾಮಿ, ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೇದಾಗಲಿ ಅವರಿಗೆ. ಅಧಿಕಾರ ಪ್ರಾಪ್ತಿಯಾಗಲಿ ಅಂತ ಆಸೆ ಪಡೋ ತಪ್ಪೆ. ನಾವು ಪ್ರಾರ್ಥನೆ ಮಾಡ್ಬೋದು. ಭಗವಂತ ಇಲ್ಲಿರ್ತಕ್ಕಂಥ ಸ್ವಾಮಿ ಭಗವಂತ ಎಲ್ರಿಗೂ ಕರುಣಿಸ್ತಾನೆ, ಅವ್ರಿಗೂ ಕರುಣಿಸ್ತೀನಿ ಅಂತ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತೀವಿ. ಅದಾದಮೇಲೆ ಅಭಿಷೇಕ ಇದೆ, ಅಭಿಷೇಕದಲ್ಲೂ ವಿಶೇಷವಾದ ಪ್ರಾರ್ಥನೆ ಮಾಡ್ತೀವಿ. 1000 ಲೀಟ್ರ್ ಹಾಲು ಮತ್ತು ಪುಷ್ಪಾಭಿಷೇಕ ಎಲ್ಲ ಮಾಡ್ತೀವಿ. ವರಾಹ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡ್ತಾನೆ. ಯಾರು ಪ್ರಾರ್ಥನೆ ಮಾಡ್ತಾರೆ ಅವ್ರಿಗೆಲ್ಲ ಒಳ್ಳೇದು ಮಾಡ್ತಾರೆ. ಇಲ್ಲಿ ಅಧಿಕಾರ ಸಿದ್ಧಿ, ಭೂಮಿ ಯೋಗ, ಕೋರ್ಟ್ ಸಂಬಂಧವಾದ ವ್ಯಾಜ್ಯಗಳ ನಿವಾರಣೆ, ಮದುವೆ, ಈ ಎಲ್ಲವನ್ನೂ ಭಗವಂತ ಕರುಣಿಸ್ತಾನೆ. ಈ ಭೂಮಿಯ ಅಧಿದೇವತೆ ಅವನು. ಇಲ್ಲಿರ್ತಕ್ಕಂಥ ಪ್ರತಿಯೊಂದನ್ನು ಅವನೇ ನೋಡೋದು. ಹಾಗಾಗಿ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ. ಖಂಡಿತ DK